ಪಾಕಿಸ್ತಾನನ ಧ್ವಂಸ ಮಾಡ್ಬೇಕ ಹೊರ್ತು ಉಳಿಸ್ಬೇಕು ಅನ್ನೋ ನಮಗಿಲ್ಲ. ಬರೇ ಶೋಕಿ ಮಾಡ್ತಾನೆ ಇವನು ವಿದೇಶಕ್ಕೆ ಹೋಗಿ ಅಂತಂತಿದ್ರು. ತನ್ನ ರಾಜನೀತಿ ಯಾವ ತರ ನಿಭಾಯಿಸಬೇಕು ಆ ತರ ನಿಭಾಯಿಸಿದ್ದಾನೆ. ಹೆಣ್ಮಕ್ಳಿಗೆ ತರ ಒಂದು ಮಾಡಿದಾರಲ್ವಾ, ಇದಕ್ಕೆ ಅವ್ರ ಪಾಠ ಕಲಿಸಿರೋದು ತುಂಬಾ ಒಳ್ಳೇದಾಗುತ್ತೆ. ಅವ್ರಿಗೆ ನಮ್ಮ ಜನ ಹೊಡೆದಾರಲ್ರಿ, ಅವ್ರು ಅಷ್ಟು ಮಂದಿ ಹೊಡಿಲ್ಲ. ಅವ್ರದ್ದು ವ್ಯವಸ್ಥೆ ನಮ್ಗೆ ಏನ್ ಬೇಕಾಗಿಲ್ಲ ಸರ್, ನಮ್ದೇ ನಮ್ಗೆ ಸಾಕಾಗುತ್ತೆ ಸರ್. ಆ ಹೆಸರೇ ಇಲ್ದಂಗೆ ಧ್ವಂಸ ಮಾಡಿ ಕಬ್ಬಿಡೋ ಬರವನ್ನು ನಮ್ಮ ಭಾರತ ದೇಶ ನಾವು ಯಾಕೆ ಬೇರೆದವ್ರದ್ದು ಮಾತು ಕೇಳಬೇಕು? ನಾವು ಆ ದಾಳಿ ಮಾಡಿದ ತಕ್ಕ ಪ್ರತಿಫಲವಾಗಿ ಅವ್ರು ಉಣೇಬೇಕಾಗಿತ್ತು. ಪಾಕಿಸ್ತಾನಕ್ಕೆ ಒಳ ನುಗ್ಗಿ ಹೊಡಿಬೇಕು, ಯುದ್ಧ ನಿಲ್ಲಿಸಬಾರದು. ಪೆಹಲ್ಗಾಮ್ ಅಲ್ಲಿ ಉಗ್ರರ ಅಟ್ಟಹಾಸ ಮೆರೆದಿರುವಂಥದ್ದು, ಹಾಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲಿಕ್ಕೂ ಕೂಡ ಈಗಾಗಲೇ ಭಾರತೀಯ ಸೇನೆ ಅವರನ್ನ ಬಗ್ಗು ಬಡಿದಿದೆ. ಆಪರೇಷನ್ ಸಿಂಧೂರ್ ಅನ್ನುವಂತಹ ಕಾರ್ಯಾಚರಣೆ ಯಶಸ್ವಿಯಾಗಿರುವಂಥದ್ದು. ಅದಾದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು, ಅಂದರೆ ಕದನ ವಿರಾಮ ಆಯಿತು. ಈಗ ಟರ್ಕಿಗೆ ಬಾಯ್ಕಟ್ನ ಒಂದು ಬಿಸಿ ಮುಟ್ಟಿರುವಂಥದ್ದು. ಜನಸಾಮಾನ್ಯರು ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗಾಗಲೇ ಏನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಉಗ್ರರನ್ನು ಬಗ್ಗು ಬಡಿದಿರುವಂಥದ್ದು, ಏನು ಹೇಳ್ತೀರಾ ಇವಾಗ ಟರ್ಕಿಗೆ ಬಾಯ್ಕಟ್ನ ಬಿಸಿ ಮುಟ್ಟಿರುವಂಥದ್ದು? ಒಟ್ಟಾರೆಯಾಗಿ ಏನು ಹೇಳ್ತೀರಾ ಈ ಒಂದು ಇದೆಲ್ಲ ಬೆಳವಣಿಗೆಗಳಾಯ್ತಲ್ಲ? ಇದು ಒಳ್ಳೇದೇ ಸರ್, ಈ ಆಪರೇಷನ್ ಸಕ್ಸಸ್ ಒಳ್ಳೇದೇ. ಇದು ಒಂದು ಈ ಥರ ನಡಿಬಾರ್ದು. ಆ ಕಡೆ ಮಕ್ಕಳಿಗೂ ಸೇದ ಆಗ್ತಾ ಇದೆ, ಇವರಿಗೂ ಒಳ್ಳೇದಾಗುತ್ತೆ. ಅದರಲ್ಲಿ ಇದು ಏನಾದರೂ ಒಂದು ಒಳ್ಳೇದಾದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಮಕ್ಕಳು ಯಾರು ಸಾಯಿಸಬಾರ್ದು, ಅವರು ಸಾಯಿಸಬಾರ್ದು, ನಮ್ಮೂರಲ್ಲಿ ಹೋಗಬಾರ್ದು. ಇದರಲ್ಲಿ ಎಲ್ಲ ಅವ್ರ ಥರ ಇರಬೇಕು, ನಾವು ನಮ್ಮ ಥರ ಇರಬೇಕು. ಅದೇ ಥರ ಇದ್ದರೆ ಪ್ರಪಂಚನಿಗೆ ಒಳ್ಳೇದಾಗತ್ತಂತ ನನ್ನ ಕರ್ತವ್ಯ. ಪೆಹಲ್ಗಾಮ್ ಅಲ್ಲಿ ಪ್ರವಾಸಿಗರನ ಮೇಲೆ ಏನೋ ಗುಂಡಿನ ದಾಳಿ ಮಾಡಿರುವಂತಹ ಭಯೋತ್ಪಾದಕರು, ಆ ಒಂದು ನೀಚ ಕೃತ್ಯ ಅನ್ನುವಂಥದ್ದು ಈಗ ಅವರನ್ನ ಬಗ್ಗು ಬಡಿದಿದೆ ನಮ್ಮ ಸೇನೆ. ಆಪರೇಷನ್ ಸಿಂಧೂರ್ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಒಳ್ಳೇದು ಮಾಡಿದ್ದಾರೆ ಸರ್, ಅದು ತುಂಬ ಒಳ್ಳೇದು ಮಾಡಿದ್ದಾರೆ. ಆ ಥರ ಮಾಡಿಲ್ಲ, ಅವ್ರಿಗೊಂದು ಪಾಠ ಆಗುತ್ತೆ. ಇದು ಪಾಕಿಸ್ತಾನಿಗೆ ಇದೊಂದು ಪಾಠ ಥರ ಆಗುತ್ತೆ. ನಮ್ಮೂರು ಅದರ ಮಾಡಿದ್ರಿಗೆ ತುಂಬ ಒಳ್ಳೇದು ಅದು. ಹಾಂ, ನನ್ನ ಪ್ರಕಾರ ಅದು ತುಂಬ ಒಳ್ಳೇದೇ ಅಂತ ನಮ್ಮ ಇಂಡಿಯಾಗೆ. ಓಕೆ, ಅಂದರೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಕುಂಕುಮನ ಅಳಿಸಿದಂತಹ ಉಗ್ರರಿಗೆ ತಕ್ಕ ಪಾಠ ಕಳಿಸಿದೆ ಅಂತ ಹೇಳಿ ಪಾಠದ ಕಳಿಸಿದ್ದಾರೆ ಸರ್. ಇದೇ ಥರ ನಮ್ಮ ಹೆಣ್ಮಕ್ಳಿಗೆ ಥರ ಒಂದು ಮಾಡಿದಾರಲ್ವಾ, ಇದಕ್ಕೆ ಅವ್ರ ಪಾಠ ಕಳಿಸಿರೋದು ತುಂಬ ಒಳ್ಳೇದಾಗುತ್ತೆ. ಇದು ಇನ್ನೂ ಒಳ್ಳೇದಾಗಬೇಕಂದ್ರೆ ಇದೇ ಪ್ರಪಂಚ ಇರಬಾರ್ದು, ನಮ್ಮ ಇಂಡಿಯಾದು ಯಾವುದೂ ಇರಬಾರ್ದು. ಆ ಥರ ಅವ್ರು ಮಾಡ್ಕೊಳ್ಳೋದು ಒಳ್ಳೇದಾಗುತ್ತೆ. ಓಕೆ, ಇನ್ನು ಪಾಕಿಸ್ತಾನಕ್ಕೆ ಸಹಕಾರ ಅಂತ ಸಪೋರ್ಟ್ ಮಾಡಿದಂತಹ ಟರ್ಕಿಗೂ ಕೂಡ ಇವಾಗ ಬಾಯ್ಕಟ್ನ ಬಿಸಿ ಮುಟ್ಟಿದೆ. ಅಂದರೆ ಅಲ್ಲಿಂದ ಉತ್ಪಾದನೆ ಆಗ್ತಿದ್ದಂಥ ವಸ್ತುಗಳೆಲ್ಲದೂ ಕೂಡ ಈಗ ತಗೊಳ್ಬಾರ್ದು, ನಾವು ಬಾಯ್ಕಟ್ ಮಾಡಿರುವಂಥದ್ದು. ಮುಖ್ಯವಾಗಿ ಏನು ಸೇಬು ಈ ಥರ ವಸ್ತುಗಳೆಲ್ಲ ಬಾಯ್ಕಟ್ ಮಾಡಲಾಗಿದೆ. ನೀವೇನು ಹೇಳ್ತೀರಿ ಇದಕ್ಕೆ? ತೆಗಿಬಾರ್ದು ಸರ್, ಅವ್ರದ್ದು ವ್ಯವಸ್ಥೆ ನಮ್ಗೇನು ಬೇಕಾಗಿಲ್ಲ ಸರ್, ನಮ್ಮದೇ ನಮ್ಗೆ ಸಾಕಾಗುತ್ತೆ ಸರ್. ಅದು ಒಳ್ಳೇದೇ ಸರ್, ಅದು ಮಾಡೋದೇ ತುಂಬ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ ನಮಗೆ. ಅವ್ರದ್ದು ಬಗ್ಗೆ ಏನು ಬೇಕಾಗಿಲ್ಲ, ನಮ್ಮದು ಅವ್ರಿಗೆ ಕೊಡಬಾರ್ದು. ಅವರೇ ಇರಲಿ, ನಾವಾಗಲಿ ಅಷ್ಟೇ. ಹೌದು. ಓಕೆ, ಚೀನಾ ವಸ್ತುಗಳು ಕೂಡ ಬಾಯ್ಕಟ್ ಮಾಡಬೇಕು ಅಂತ ಹೇಳಾಗ್ತದೆ. ಏನು ಹೇಳ್ತೀರಾ ನೀವೀಗ? ಅದು ಒಳ್ಳೇದು, ಚೀನಾವುದು ಒಳ್ಳೇದೇ. ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರದ್ದು ನಮಗೆ ಬೇಕಾಗಿಲ್ಲ, ನಮ್ಮದು ಅವ್ರಿಗೆ ಬೇಕಾಗಿಲ್ಲ. ನಮ್ಮದು ನಮ್ಮದೇ ಇರಲಿ, ಅವ್ರದ್ದೇ ಇರಲಿ. ಹೌದು, ಹಂಗಂತ ಹೇಳ್ತಾರೆ. ಹೌದು, ಮಾಡೋದು ಒಳ್ಳೇದೇ. ಸರ್, ಅದೇ ಪ್ರಕಾರ ನಮ್ಗೆ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು. ಆಪರೇಷನ್ ಸಿಂಧೂರದ ಮೂಲಕ ಉಗ್ರರನ್ನ ಬಗ್ಗು ಬಡಿದಿದೆ ನಮ್ಮ ಸೇನೆ, ಏನು ಹೇಳ್ತೀರಾ? ಉಗ್ರನ ಬಂದು ಬಡಿಬೇಕ್ರಿ ಅವ್ರಿಗೆ ಸರ. ನಮ್ಮ ಮಂದಿ ನಮ್ಮ ಸೈನಿಕರು ಅವ್ರನ್ನೆಲ್ಲ ನಮಗೆ ಹೆಂಗೆ ಅವ್ರು ಇದಕ್ಕೆ ಹೋಗಿದ್ರಲ್ಲ ಅಲ್ಲಿ ಪ್ರವಾಸಕ್ಕೆ, ಅಮಾಯಕ ಮಂದಿ ಹೊಡೆದಾರಲ್ಲ, ಅವ್ರನ್ನ ಹೆಂಗೆ ಹೊಡೆದಾರ ಅಂದ್ರೆ ಹಂಗೆ ಹೊಡಿಬೇಕು. ನಾವು ಹೋರಾಡಬೇಕು ಅವ್ರನ್ನ. ಹೌದಲ್ರಿ ಸರ್, ಭಾಳ ನಮಗೆ ಕಟ್ಟಾಗ್ಯದ. ಅವರು 26 ಜನ ಸತ್ತರು. ಆಪರೇಷನ್ ಸಿಂಧೂರ ಅನ್ನುವಂತಹ ಕಾರ್ಯಾಚರಣೆ ಮಾಡಿರುವಂಥದ್ದು, ಉಗ್ರರನ್ನು ಕೂಡ ಹೊಡೆದು ಉಳಿಸಿದೆ ನಮ್ಮ ಸೇನೆ. ಏನು ಹೇಳ್ತೀರಾ ಇದ್ರ ಬಗ್ಗೆ ಅನ್ನುವಂಥದ್ದು? ಇನ್ನೂ ಹೊಡೆದವ್ರಿಗೆ ಉಳಿಸಿಲ್ಲ ಸರ. ಅವ್ರಿಗೆ ಎಷ್ಟು ನಮ್ಮ ಜನ ಹೊಡೆದಾರಲ್ರಿ, ಅವ್ರು ಅಷ್ಟು ಮಂದಿ ಹೊಡಿಲ್ಲ. ಹೌದಲ್ರಿ, ನಮ್ಮ ಜನ ಹೊಡಿಲ್ರಿ ಸರ್ ಅವರು. ಓಕೆ, ಯುದ್ಧ ಬೇಕು ಅಂತೀರಾ ಅಥವಾ ಬೇಡ ಅಂತೀರಿ? ಈಗಾಗಲೇ ನಮಗೆ ಮಾಡ್ಯಾರ ಅಂದ್ಮೇಲೆ ಬುದ್ಧಿ ಹಂಗೆ ಬೇಡತ್ತೀರಿ ಸರ್ ನೀವು. ಅವ್ರಿಗೆ ಬಡಿಬೇಕಲ್ರಿ. ನಮ್ಗೆ ಇನ್ನ ಕಾರಣ ಸುಮ್ಮನೆ ನಮ್ಮ ಭಾರತ ಶಾಂತಿ ಸಮಾಧಾನ. ಹೌದಲ್ರಿ, ಬಾಂಧಿಸಿ ನಮ್ಮ ಸುಮ್ಮನೆ ನಮಗೆ ಕಾಡ್ತಾರ ಅಂದ ಬೆಳಕ ಅವ್ರಿಗೆ ಯುದ್ಧ ಮಾಡಲೇಬೇಕು, ಆಗಲೇಬೇಕು ಯುದ್ಧ. ಹೌದಲ್ರಿ. ಈಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಂತಹ ಟರ್ಕಿ ದೇಶದ ವಸ್ತುಗಳನ್ನು ಬಾಯ್ಕಟ್ ಮಾಡಬೇಕು ಅನ್ನುವಂಥದ್ದಾಗಿದೆ. ಅಂದರೆ ಅಲ್ಲಿಯ ವಸ್ತುಗಳನ್ನ ಯಾವುದು ಕೂಡ ಭಾರತ ಖರೀದಿ ಮಾಡಬಾರ್ದು ಅನ್ನುವಂಥದ್ದು. ನಮಗೆ ಯಾವುದು ವಸ್ತುನೇ ಬೇಡ, ಟರ್ಕಿ ದೇಶದ ವಸ್ತು ಬೇಡ, ಬೇಕಾಗಿಲ್ಲ, ಬೇಡ. ಚೀನಾ ವಸ್ತುಗಳು ಕೂಡ, ಚೀನಾ ವಸ್ತುನೂ ಬೇಡ್ರಿ ಸರ್, ಟರ್ಕಿನೂ ಬೇಡ, ಚೀನಾನು ಬೇಡ, ಎರಡೂ ಬೇಡ. ಹೇಳಿ, ಈಗಾಗಲೇ ಏನು ಉಗ್ರರನ್ನ ಬಗ್ಗು ಬಡಿದಿದೆ ನಮ್ಮ ಸೇನೆ, ಅಂದರೆ ಆಪರೇಷನ್ ಸಿಂಧೂರದ ಮೂಲಕ ಕಾರ್ಯಾಚರಣೆ ಮಾಡಿರುವಂಥದ್ದು ಉಗ್ರರನ್ನ ಮಟ್ಟ ಹಾಕಿದೆ. ಏನು ಹೇಳ್ತೀರಾ ಈ ಕಾರ್ಯಾಚರಣೆ ಬಗ್ಗೆ? ಕಾರ್ಯಾಚರಣೆ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಖುಷಿಯಾಗಿದೆ. ಅವರು ನಮ್ಮಷ್ಟಕ್ಕೆ ನಾವು ಇದ್ರೂ ಸಹಿತ ಅವರಾಗೆ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ, ನಮ್ಮ ನಾಗರಿಕರ ಮೇಲೆ. ಆ ದಾಳಿ ಮಾಡಿದಕ್ಕೆ ತಕ್ಕ ಪ್ರತಿಫಲವಾಗಿ ಅವ್ರು ಉಣೇಬೇಕಾಗಿತ್ತು. ಆದರೆ ಈಗ ಸ್ವಲ್ಪ ಶಿಕ್ಷೆ ವಿಧಿಸಿದ್ದಾರೆ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಶಿಕ್ಷೆ ಅವರಿಗೆ ಆಗಬೇಕು. ಯಾವ ರೀತಿ ಶಿಕ್ಷೆ ಆಗಬೇಕು ಪಾಕಿಸ್ತಾನಕ್ಕೆ, ಉಗ್ರರಿಗೆ ಅಂತ ಹೇಳ್ತೀರಾ? ಅಂದರೆ ಇನ್ನೊಮ್ಮೆ ಈ ಥರ ಕೆಲಸ ಮಾಡಲಾರಂತಿಗೆ ಪಾಕಿಸ್ತಾನ ಬರಬೇಕು.
ಯಾವುದೇ ನಮ್ಮ ದೇಶ ಇರಲಿ ಅಥವಾ ಇನ್ನಿತರ ದೇಶ ಇರಲಿ, ಯಾವುದೇ ಈ ಥರ ಘಟನೆಗಳನ್ನು ಅಂದರೆ ಬೇರೆ ನಾಗರಿಕರನ್ನು ನಮ್ಮಾಗೆ ಅವರು ಸರಿಯಾಗಿ ಬದುಕಬೇಕು, ನಾವು ಎಲ್ಲರೂ ಸರಿಯಾಗಿ ಇರಬೇಕು ಅನ್ನೋ ಹಂತಿಗೆ ಪಾಕಿಸ್ತಾನ ಬರಬೇಕು. ಆ ರೀತಿಯಾಗಿ ಇವ್ರು ಶಿಕ್ಷೆ ಕೊಡಬೇಕು ನಮ್ಮ ದೇಶದವರು. ಎಷ್ಟು ಹೆಮ್ಮೆ ಆಗುತ್ತೆ ನಮ್ಮ ಸೇನೆ ಅಥವಾ ನಮ್ಮ ಯೋಧರ ಬಗ್ಗೆ? ಏನು ಹೇಳ್ತೀರಾ ಯುದ್ಧ ವಿಮಾನಗಳ ಬಗ್ಗೆ, ಎಲ್ಲ ಶಸ್ತ್ರಾಸ್ತ್ರಗಳ ಬಗ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಅನ್ನುವಂಥದ್ದು ನಮ್ಮ ದೇಶದ ಬಗ್ಗೆ? ನೋಡಿ, ಸುಮ್ಮನೆ ಈ ಬೇಡಾದವರು ಅದನ್ನು ಕೊಂಡ್ಕೊಂಡ್ರು, ಅವ ಪ್ರಧಾನಮಂತ್ರಿ ಅವರು ವಿದೇಶಕ್ಕೆ ಹೋದರು, ಬರೀ ಇದನ್ನೇ ಡಾಂಬಿಕತನ ಮಾಡ್ತಾ ಇದ್ದಾನೆ ಅಂತೇಳಿ ಅಂತಿದ್ರು. ಆದರೆ ಇವಾಗ ನಮ್ಮ ಕಣ್ಣಾರೆ ನೋಡಿದೆವು, ನಾವು ಯುದ್ಧ ನಮ್ಮ ಕಣ್ಣಾರೆ ನೋಡಿದೇವಿ. ಅವರು ವಿದೇಶಕ್ಕೆ ಹೋಗಿ ಬಂದಂಥದ್ದಾಗಲಿ ಅಥವಾ ಇಲ್ಲಿ ಈ ಸೈನಿಕರು ಯುದ್ಧ ಮಾಡಿದಂಥದ್ದಾಗಲಿ ನಮ್ಗೆ ಪೂರ್ಣ ಹೆಮ್ಮೆ ಇದೆ. ಅಂದರೆ ಮೋದಿಯವರು ವಿದೇಶ ಪ್ರವಾಸ ಮಾಡಿದಾಗ ಯಾಕೆ ಬೇಕಾಗಿತ್ತು ಅಂತ ಅಂದ್ಕೊಳ್ತಿದ್ರು ಅಂತನಾ? ಹೌದು ಹೌದು, ಯಾಕೆ ಬೇಕಾಗಿತ್ತು? ಸುಮ್ಮನೆ ಏನು ಅವ್ರ ಡ್ರೆಸ್ ಆಗಲಿ ಇದು ಬರೀ ಶೋಕಿ ಮಾಡ್ತಾನೆ ಇವನು ವಿದೇಶಕ್ಕೆ ಹೋಗಿ ಅಂತಂತಿದ್ರು. ತನ್ನ ರಾಜನೀತಿ ಯಾವ ಥರ ನಿಭಾಯಿಸಬೇಕು ಆ ಥರ ನಿಭಾಯಿಸಿದ್ದಾನೆ. ನಮ್ಮ ದೇಶ ಅವ್ರು ಇರುತ್ತಾನ ಸಂಪೂರ್ಣ ಸುರಕ್ಷಿತವಾಗಿರ್ತೈತಿ, ಒಂದು ಹಾಗೂ ಬಲಿಷ್ಠವಾಗಿರ್ತೈತಿ ಅಂತೇಳಿ ಹೆಮ್ಮೆ ಪಡ್ತಿದ್ದೇವೆ. ಓಕೆ, ಇದಾದ ನಂತರದಲ್ಲಿ ಈಗ ಪಾಕಿಸ್ತಾನಕ್ಕೆ ಸಹಕಾರ ಮಾಡಿದಂಥ ಸಪೋರ್ಟ್ ಮಾಡಿದಂತಹ ಟರ್ಕಿ ದೇಶದ ವಸ್ತುಗಳನ್ನು ಬಾಯ್ಕಟ್ ಮಾಡಿರುವಂಥದ್ದು, ಇದಕ್ಕೆ ನೀವು ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತೀರಾ? ಇಲ್ಲ, ಒಳ್ಳೆಯದದು. ಯಾಕಂದರೆ ಕೆಟ್ಟದ್ದಕ್ಕೆ ಅವರು ಸಹಾಯ ಮಾಡ್ತಾಯಿದ್ದಾರೆ, ಅದು ಕೆಟ್ಟದ್ದ ಮತ್ತು ಬೆಳೆಯುವಂಥ ದಾರಿ ಒಳಗೆ ಅವ್ರು ಟರ್ಕಿಯವರು ಅಥವಾ ಮತ್ತು ನಮ್ಮ ಚೀನಾ ಅವರು ಬ್ಯಾಕ್ ಸೈಡ್ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ನಾವು ಸ್ವಲ್ಪ ಅದ್ರ ಪರಿಣಾಮ ಉಣೇಬೇಕಲ್ಲ, ಬ್ಯಾನ್ ಮಾಡಿ ಚಲೋ. ಓಕೆ, ಚೀನಾ ವಸ್ತುಗಳನ್ನು ಬಾಯ್ಕಟ್ ಮಾಡಿದ್ರೆ ಸಮಸ್ಯೆ ಆಗತ್ತಾ ನಮ್ಮ ದೇಶಕ್ಕೆ ಅನ್ನುವಂಥದ್ದು? ನೋಡಿ, ವಸ್ತುಗಳು ಸಿಗ್ತಾವಪ್ಪ ಅಂತಂದಾಗ ಸ್ವಲ್ಪ ಕೇರ್ಲೆಸ್ ಮಾಡಿರ್ತೀವಿ ನಮ್ಮ ಜನ. ಈ ಮೇಕ್ ಇನ್ ಇಂಡಿಯಾ ಇದು ಈ ಥರ ಸಣ್ಣ ಪುಟ್ಟ ಗುಡಿಗಾರಿಕೆಗಳಿಗೆ ಎಲ್ಲ ಪ್ರೋತ್ಸಾಹ ಸರ್ಕಾರದಿಂದ ಸಿಗ್ತಾ ಇರುವಾಗ ಅದನ್ನು ಭಾಳಷ್ಟು ಅವಲಂಬಿತವಾಗಿರೋದ್ರಿಂದ ನಾವೇ ಸ್ವಯಂವಾಗಿ ಅದನ್ನು ಬಳಕೆಯಾದಂಥ ಸಾಮಾನುಗಳೆಲ್ಲ ತಯಾರು ಮಾಡ್ಕೊಂಡು ಅವಲಂಬನೆ ಬಿಡಬೇಕು. ಪ್ರತಿನಿತ್ಯ ಪ್ರತಿಯೊಂದು ಅವಲಂಬಿತವಾಗಿದ್ದೇವಪ್ಪ ಅಂತಂದ್ರೆ ಈ ಥರ ನಾವು ಕಷ್ಟ ಉಣ್ಬೇಕಾಗ್ತದೆ, ನಾವು ಅವಲಂಬನೆಯಾಗಿ ಇರಬಾರ್ದು ಅಂತೇಳಿ ಅನಿಸ್ತದೆ. ಅಂದರೆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡುವಂಥ ದೇಶದ ವಸ್ತುಗಳ ಅವಶ್ಯಕತೆ ಯಾಕೆ ಬೇಕು ಅನ್ನುವಂಥದ್ದು ನಮಗೆ? ಹೌದೌದು, ಅದು ಬೇಡ. ನಮಗೀಗ ಯಾವುದು ಅವಶ್ಯಕತೆ ಇದ್ದುವಪ್ಪ ಅಂತಂದ್ರೆ ಈಗೇನಾದರೂ ಸ್ವಲ್ಪ ತೊಂದರೆ ಆಗ್ಬೋದು, ನಮ್ಮಲ್ಲಿ ಇಲ್ಲಪ್ಪ ಅಂತಂದಾಗ ಸ್ವಲ್ಪ ತೊಂದರೆ ಆಗ್ಬೋದು, ಅದನ್ನು ನಾವೇ ರೆಡಿಯಾಗು ಮಾಡುವಂಥ ಯೋಚನೆ ಮಾಡಬೇಕು. ಓಕೆ, ನಮ್ಮ ಹೆಮ್ಮೆಯ ಯೋಧರಿಗೆ ಸೈನಿಕರಿಗೆ ಏನು ಹೇಳ್ತೀರಿ ಈ ಮೂಲಕ ನೀವು? ದೊಡ್ಡ ನಮಸ್ಕಾರ ಸಂಸ್ಥೆ. ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದಲ್ಲಿದ್ದ ಭಯೋತ್ಪಾದಕರನ್ನು ನಾವು ಹೊಡೆದು ಉಳಿಸಿದ್ದೀವಿ, ಏನು ಹೇಳ್ತೀರಾ ಇದಕ್ಕೆ? ಸರ್, ನಾವು ಪಾಕಿಸ್ತಾನನ ಧ್ವಂಸ ಮಾಡ್ಬೇಕ ಹೊರ್ತು ನಾವು ಅದನ್ನ ಉಳಿಸ್ಬೇಕು ಅನ್ನೋ ನಮಗಿಲ್ಲ. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಹಿಂದೂನ ಹಾಳು ಮಾಡಿರೋದ್ರಿಂದ ಅವ್ರು ಮುಸ್ಲಿಮ್ ಒಂದು ವಂಶದ್ದೊಂದು ಅಷ್ಟು ನಮ್ಮ ಧ್ವಂಸ ಮಾಡಬೇಕು ಅನ್ನೋದೇ ನಮ್ಮ ಆಸೆ, ನಮ್ಮ ಕರ್ನಾಟಕ ಜನತೆಗೆ. ಅಂದರೆ ಟೆರರಿಸ್ಟನ್ನು ಧ್ವಂಸ ಮಾಡಬೇಕಂದ್ರೆ ಉಳಿಸ್ಬಾರ್ದು ಅಂತಂದು ನಮಗಿರೋದು. ಟೆರರಿಸ್ಟ್ ಅನ್ನೋದು ಆ ಹೆಸರೇ ಇಲ್ದಂಗೆ ಧ್ವಂಸ ಮಾಡಿ ಕೈ ಬಿಡಬೇಕು. ಓಕೆ, ಇನ್ನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಂತಹ ಟರ್ಕಿ ದೇಶದ ವಸ್ತುಗಳನ್ನು ಬಾಯ್ಕಟ್ ಮಾಡಬೇಕು, ಬೇಡ ನಮಗೆ ಅನ್ನುವಂಥದ್ದು ಇದೆ. ಅವನ್ನ ರದ್ದುಪಡಿಸ್ಬೇಕು. ಫಸ್ಟು ಆ ಜಾಗಕ್ಕೆ ಟರ್ಕಿ ಏನು ಮಾಡಿದಾರೋ ಅದನ್ನು ರದ್ದುಪಡಿಸ್ಬೇಕು. ಅಲ್ಲಿ ವಸ್ತುಗಳು ನಮಗೆ ಬೇಕಿಲ್ಲ ಅಂತಂದು. ಹಂಗಾಗಿ ಅದು ನಮಗೆ ನೀರು ಹೋಗಿದೆಯಲ್ಲ, ಆ ನೀರನ್ನು ರದ್ದುಪಡಿಸಿ ನೀರು ನಿಲ್ದಂಗೆ ಹೋಗ್ಬೇಕು. ಅದು ಮಾತ್ರ ನಮಗೆ ಸತ್ಯ. ಓಕೆ, ಅಲ್ಲಿಯ ಹಣ್ಣುಗಳು ಆಗಿರ್ಬೋದು, ವಸ್ತುಗಳು ಕೂಡ ಬಾಯ್ಕಟ್ ಮಾಡಿರುವಂಥದ್ದು, ಅವಶ್ಯಕತೆ ಇಲ್ಲ, ಬೇಡ ಅಂತ ಹೇಳಿ. ನಮಗೆ ಹಣ್ಣಿನ ಅವಶ್ಯಕತೆ ಇಲ್ಲ, ಇಲ್ಲಿ ತರೋದು ಬೇಕಿಲ್ಲ, ಅವ್ರು ಬರೋದು ಬೇಕಿಲ್ಲ. ಅವರನ್ನು ನಾವು ಒಂದು ಹೇಳ್ಬೇಕು ಅಂದರೆ ನಮ್ಮ ರಾಜ್ಯಕ್ಕೆ ಆಗಲಿ ದೇಶಕ್ಕೆ ಆಗಲಿ ಅವ್ರಿತ್ಲ ಬರಲೇಬಾರ್ದು, ಬರ್ದಂಗೆ ಧ್ವಂಸ ಮಾಡೋದೊಂದು ನಮ್ಮ ಅಭಿಪ್ರಾಯ. ಓಕೆ, ಇನ್ನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಂಥ ಚೀನಾಕ್ಕೂ ಕೂಡ ಈಗ ಒಂದು ರೀತಿಯಾಗಿ ಭಯ ಆಗಿರುವಂಥದ್ದು, ಅಂದರೆ ಭಾರತಕ್ಕೆ ಬರುವಂತಹ ಚೀನಾದ ವಸ್ತುಗಳು ಕೂಡ ಬಾಯ್ಕಟ್ ಆಗುತ್ತೆ ಅನ್ನುವಂಥದ್ದು. ಚೀನಾದ ವಸ್ತುಗಳು ಬಾಯ್ಕಟ್ ಆದರೆ ಯಾವ ರೀತಿಯಾಗಿ ಆಗುತ್ತೆ ಸಮಸ್ಯೆಗಳು ಚೀನಾಕ್ಕೆ ಅನ್ನುವಂಥದ್ದು? ಚೀನಾಕ್ಕೆ ಬಾಯ್ಕಟ್ಟಾದರೆ ಸ್ವಲ್ಪ ಅವರಿಗೆ ವಾತಾವರಣ ಉಂಟಾಗುತ್ತೆ. ಹಂಗಾಗಿ ಅದು ಬಾಯ್ಕಟ್ಟೋಕ್ಕೆ ಅವರು ಚೀನಾದಿಂದ ಕಟ್ ಮಾಡಬೇಕು. ಯಾವುದೇ ವಸ್ತುಗಳು ಬೇಡ, ಬಹಿಷ್ಕಾರ ಹಾಕುವಂಥ ವಸ್ತುಗಳು ಅಲ್ಲಿ ಏನು ಈಗ ನಮ್ಮ ಇದಕ್ಕೆ ಬರುತ್ತೋ ಮೇಡ್ ಇನ್ ಚೀನಕ್ಕೆ ಅದು ಅಷ್ಟು ನಿಲ್ಲಿಸ್ಬೇಕು. ಓಕೆ, ನಮ್ಮ ದೇಶದ ಹೆಮ್ಮೆಯ ಯೋಧರಿಗೆ ಸೈನಿಕರಿಗೆ ರೈತನಾಗಿ ನೀವೇನು ಹೇಳ್ತೀರಾ?
ನಾವು ಅವರಿಗೆ ದೊಡ್ಡದಾಗಿ ನಮ್ಮದೊಂದು ಸೆಲ್ಯೂಟ್ ಹೊಡಿತೀವಪ್ಪ. ಅವರು ನಮಗೆ ಜೀವ ಉಳಿಸಿದ್ದಾರೆ, ರಕ್ಷಣೆ ಮಾಡಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಇಡೀ ನಮ್ಮ ರಾಜಧಾನಿನೇ ಆರಾಮಾಗೆ ಕುಂತ್ಕೊಂಡು ಊಟ ಮಾಡ್ತಾಯಿದೆ. ಅದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಪರೇಷನ್ ಸಿಂಧೂರದ ಮೂಲಕ ಉಗ್ರರನ್ನು ಮಟ್ಟ ಹಾಕಿದೆ ನಮ್ಮ ಸೇನೆ. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಆಪರೇಷನ್ ಸಿಂಧೂರ ಬಗ್ಗೆದ ನಾವು ಏನು ಹೇಳ್ಬೇಕಂತ ಬಯಸ್ತೀವಿ ಅಂತಂದ್ರೆ, ನಮ್ಮ ದೇಶದ ಮ್ಯಾಗ ಇದು ಉಗ್ರವಾದಿಗಳು ದಾಳಿ ಮಾಡ್ತಾರೆ. ಪದೇ ಪದೇ ದಾಳಿ ಮಾಡೋದ್ರಿಂದ ನಮ್ಮ ದೇಶದ ಜನರಿಗೆ ಭಾಳ ನೋವಾಗಿದೆ. ನಮ್ಮ ಪ್ರಧಾನಮಂತ್ರಿ ಒಂದು ಸಂದೇಶ ನಾ ಏನು ಕೊಡೋದಂದ್ರು, ಪಾಕಿಸ್ತಾನಕ್ಕೆ ನೀವು ಹೊಕ್ಕು ಹೊಡೆಯೋಂಥ ಶಕ್ತಿ ನಮ್ಮ ಭಾರತ ದೇಶದಲ್ಲಿ ಸೈನಿಕರಿಗೆ ಕೊಟ್ಟದು. ನಾವು ಯಾಕದು ನಾವು ತೊಗೊಬಾರ್ದಾದ್ರು? ಅದಕ್ಕೂ ನಾವು ಭಾರತ ದೇಶದ ಸೈನಿಕರು ಅವರಿಗೆ ರಕ್ತದಲ್ಲಿ ಯಾವ ರೀತಿ ಕುದಿಲೇಕತ್ತದ ಅವರಿಗೆ ಅದೇ ಸೇಮು ನಮಗೂ ನಮ್ಮ ಜನರಿಗೆ ಕುದಿಲೇಕತ್ತದ. ಅದಕ್ಕೆ ನಮ್ಮ ಸೈನ್ಯ ಒಳಗೆ ನುಗ್ಗಿದ್ರು ನೀವು ಯುದ್ಧ ನಿಲ್ಲಿಸಬಾರ್ದು ರೀ. ಅದಕ್ಕೆ ನಾವು ಭಾರತ ಇದು ಸಿಂಧೂರ ಅಂತ ಹೆಸರಿಡೋದಕ್ಕೂ ನಾವೊಂದು ಜಯಶಾಲಿಯಾಗಿ ಬಂದು ನಮ್ಮ ಹೆಣ್ಮಕ್ಳಿಗೆ ಆದಂಥ ಅನ್ಯಾಯವನ್ನು ನಾವು ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಅವರು ಅರಿವಿಸ್ಬೇಕು. ಸೈನಿಕರು ಆ ಕೆಲಸ ಮಾಡಕತ್ತಾರೆ. ಪ್ರಧಾನಮಂತ್ರಿ ಅವರು ಅದು ಸ್ಟಾಪ್ ಮಾಡಿದ್ದಾರೆ. ಅದು ನಮಗೆ ಬೇಜಾರಾಗಿದೆ. ಸೈನಿಕರು ಏನದಂದ್ರೆ ಒಂದು ಬಲಿಷ್ಠ ಆದಂಥ ನಮ್ಮ ಭಾರತ ದೇಶ ಇಂದಿರಾ ಗಾಂಧಿಯಿಂದ ಮಾಡಿದಂಥ ದುರಿಗೆ ಅಂತ ಹೆಸರು ಕೊಟ್ಟಿದ್ದಾರೆ ವಾಜಪೇಯಿ ಅವರು. ಆ ಕೆಲಸ ಇವ್ರಿಗೆ ಕೊಡ್ತಕ್ಕಂಥ ಆಗಲಾಗ್ಯದ. ಜನ ಒಪ್ಪಲಾಗ್ಯಾರ. ಅದಕ್ಕೆ ಆ ಜನ ಒಪ್ಪಂಥ ಕೆಲಸ ಪ್ರಧಾನಮಂತ್ರಿ ಅವ್ರು ಮಾಡಬೇಕು. ಪಾಕಿಸ್ತಾನಕ್ಕೆ ಒಳ ನುಗ್ಗಿ ಹೊಡಿಬೇಕು. ನಮ್ಮ ದೇಶದ ಎಲ್ಲ ಸೈನಿಕರು ನಾವೇನದಂತಂದ್ರೆ ಇದು ಸಪೋರ್ಟ್ ಕೊಡ್ತೀವಿ. ಬೇಕಾದ್ರೆ ನಾವು ಇದು ಅಗತ್ಯ ಬಿದ್ದರೆ ನಮ್ಮ ಯುವಕರು ಹೋಲಕ್ಕೆ ನಾವು ರೆಡಿವಿ. ನಾನು ಗುಲ್ಬರ್ಗದ ಐಯಿಂದ ಅಧ್ಯಕ್ಷ, ರಾಷ್ಟ್ರೀಯ ಐಯಿಂದ ಅಧ್ಯಕ್ಷರು ಮಾತಾಡೋದು. ಸಿಸ್ಫೈರು ಈಗ ಸ್ಟಾಪ್ ಮಾಡಿರೋದು ಅಂದರೆ ಮುಂದುವರಿಸಬೇಕು ಅಂತನಾ ಅಥವಾ ಹೇಗೆ? ಮುಂದುವರಿಸಿ ಅವ್ರಿಗೆ ಏನದಂತಂದ್ರೆ ನಾವು ತಕ್ಕ ಪಾಠ ಕೊಡ್ಬೇಕು. ನಾವು ಪಾಠ ಕಲಿಸ್ಬೇಕು ನಾವು ಅವರಿಗೆ ಅನ್ನೋದೇ ನಮ್ಮದೊಂದು ಉದ್ದೇಶ. ಓಕೆ, ಇನ್ನು ಪಾಕಿಸ್ತಾನಕ್ಕೆ ಸಹಕಾರ ಮಾಡಿ ಸಪೋರ್ಟ್ ಮಾಡಿದಂತಹ ಟರ್ಕಿಯ ವಸ್ತುಗಳು ಬಾಯ್ಕಟ್ ಮಾಡಲಿಕ್ಕೆ ಈಗ ಆ ದೇಶ ಮುಂದಾಗಿರುವಂಥದ್ದು. ಏನು ಹೇಳ್ತೀರಾ ಅದಕ್ಕೆ? ನಿಮ್ಮ ಆ ಅಭಿಪ್ರಾಯ ಏನು? ಯಾವ ರೀತಿಯಾಗಿ ನೀವು ಸಹಕಾರ ಮಾಡ್ತೀರಾ ಅದಕ್ಕೆ ನಾವು ಅವರು ಇರ್ತಕ್ಕಂಥ ಸಾಮಾನುಗಳು ನಾವು ಬ್ಯಾಕ್ಔಟ್ ಮಾಡಬೇಕು. ಒಟ್ಟು ಏನೂ ಖರೀದಿ ಮಾಡಬಾರ್ದು. ಅವ್ರು ಇರ್ತಕ್ಕಂಥ ವ್ಯವಹಾರಗಳು ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಆದರೂ ಬಂದ್ ಮಾಡಬೇಕು. ಯಾಕಂದರೆ ಹಿಂದೆ ಅವ್ರಿಗೆ ಭೂಕಂಪ ಆದ ಸಮಯದಲ್ಲಿ ನಾವು ಎಷ್ಟೋ ಆರೋಗ್ಯವಾಲಿ ಬೇರೆ ಬೇರೆ ರೀತಿಯಿಂದ ನಾವು ಇದು ಕೊಟ್ಟಿವಿ, ನಾವು ಅವ್ರಿಗೆ ಸವಲತ್ತುಗಳು ಕೊಟ್ಟಿವಿ. ಅದನ್ನು ನಾವು ತಕ್ಷಣ ನಿಲ್ಲಿಸ್ಬೇಕು. ನಾವು ಅವ್ರಿಗೆ ಯಾಕೆ ಪದೇ ಪದೇ ನಾವು ತೋರಿಸ್ಬೇಕು? ನಾವು ಸೈನ್ಯಭೂತಿ ತೋರಿಸಿಸಲೇನೆ ನಮ್ಮ ದೇಶಕ್ಕೆ ಏನದಂದ್ರೆ ಅವರು ಪದೇ ಪದೇ ಉಗ್ರ ನಮ್ಮ ಮ್ಯಾಗ ಅಟ್ಯಾಕ್ ಮಾಡ್ಲಕತ್ತಿದ್ದಾರೆ. ಎಲ್ಲ ರೀತಿಯಿಂದ ಅವ್ರಿಗೆ ಬಂದ್ ಮಾಡ್ಬೇಕನ್ನೋದೇ ನನ್ನೊಂದು ಆಶೆ, ನಮ್ಮ ಕರ್ನಾಟಕ ಜನರ ಆಶೆ, ಇಡೀ ಭಾರತ ದೇಶದ ಆಶೆ. ಓಕೆ, ಈ ಸಂದರ್ಭದಲ್ಲಿ ಈಗ ಚೀನಾಕ್ಕೂ ಕೂಡ ಬಾಯ್ಕಟ್ ಮಾಡುವಂತಹ ಬಿಸಿ ತಟ್ಟತ್ತೆ ಅನ್ನುವಂಥದ್ದು. ಒಂದು ವೇಳೆ ಚೀನಾದ ವಸ್ತುಗಳು ಬಾಯ್ಕಟ್ ಆದರೆ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು, ಅಂದರೆ ಸಮಸ್ಯೆ ಆಗುತ್ತಾ ಅಥವಾ ಯಾವ ರೀತಿಯಾಗಿ ಅದನ್ನು ಸುಧಾರಿಸ್ಕೊಳ್ಬೋದು ಅನ್ನುವಂಥದ್ದು? ಚೀನಾ ದೇಶದ ವ್ಯವಹಾರಗಳನ್ನು ನಾವು ಎಷ್ಟು ಸಲ ಆದ್ರೂ ಬಾಯ್ಕಟ್ ಮಾಡ್ಬೇಕಂತ ಮಾಡ್ತೀವಿ. ದೀಪಾವಳಿ ಬರ್ತಕ್ಕಂಥ ಪಟಾಕಿ ಆಗಲಿ, ಮೊಬೈಲ್ ಆಗಲಿ, ಈ ಥರ ವಸ್ತುಗಳು ನಾವು ಬಾಯ್ಕಟ್ ಮಾಡ್ಬೇಕಂತೀವಿ. ಮೇಡ್ ಇನ್ ಚೀನಾ ಈಗ ಆಲ್ರೆಡಿ ಅದು ಬಂದಾಗಿ ಹೋಗಿದೆ ಆಲ್ರೆಡಿ. ಇನ್ನಷ್ಟು ಇನ್ನೂ ಉಳಿದಿದೆ. ಅದರಿಂದ ನಮಗೇನು ಏನೂ ಆಗಲ್ಲ. ನಮ್ಮ ದೇಶದಲ್ಲಿ ಎಷ್ಟೋ ನಾವು ಮೇಡ್ ಇನ್ ಇಂಡಿಯಾ ಅಂತ ನಾವು ತಯಾರು ಮಾಡಕತ್ತೀವಿ. ಅದನ್ನು ನಾವು ಉತ್ಪಾದನೆ ಮಾಡ್ಕೋಬೇಕು. ನಾವು ಮಾಡ್ಕೊಂಡು ಏನದಂದ್ರೆ ನಮ್ಮ ದೇಶದ ಏನದನ್ನು ನಾವು ತೋರಿಸ್ಕೊಡ್ಬೇಕನ್ನೋದೇ ನಮ್ಮದೊಂದು ಆಸೆ. ಓಕೆ, ಈಗ ನಮ್ಮ ಹೆಮ್ಮೆಯ ಸೈನಿಕರಿಗೆ ನೀವೇನು ಹೇಳ್ತೀರಾ ಅಂತ ಯೋಧರಿಗೆ? ಸೈನಿಕರಿಗೆ ನಾವು ನಮ್ಮ ಕಡೆಯಿಂದ ಎಲ್ಲ ಯುವಕರ ಕಡೆಯಿಂದ ನಮ್ಮದು ಶುಭ ಹೇಳ್ತೀವಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಜಯಶಾಲಿಯಾಗಿ ಬರಲಿ ಅಂತ ಹೇಳ್ತೀನಿ. ಮೋದಿಯವರಿಗೆ ಪದೇ ಹೇಳ್ತೀನಿ, ಅವರು ಯುದ್ಧ ನಿಲ್ಲಿಸಬಾರ್ದು. ಯುದ್ಧವನ್ನು ಮೋದಿಯವರು ಬೇರೆ ದೇಶದ ಅಮೇರಿಕ ದೇಶದ ಟ್ರಂಪ್ ಅವ್ರು ಮಾತು ಕೇಳಿ ನಿಲ್ಲಿಸ್ತಾರಂತಂದ್ರು. ಇವರು ಆ ರೀತಿ ಅವರ ಒತ್ತಡಕ್ಕೆ ಮಣಿದ್ರ ಮೋದಿ ಅವರ ಮಣಿದಿದ್ದಾರೆ. ಯಾಕೆ ಮಣಿಬೇಕು ಅವರು? ಬೇರೆ ದೇಶದ ಒಂದು ದೇಶ ನಡೆದಿದಲ್ರಿ ಯುದ್ಧ ಇಲ್ಲಿ, ರಷ್ಯಾ ಮತ್ತು ಉಕ್ರೇನ್ ಅದು ಯಾವ ರೀತಿಯಾಗಿ ಅದು ಇದು ಮಾಡ್ಲಕತ್ತದ, ಯಾವ ದೇಶದವ್ರನ್ನು ಕೇಳಲಾಗ್ಯಾರ. ನಮ್ಮ ಇಡೀ ದೇಶ ನಮ್ಮ ನಂಬರ್ 1 ನಮ್ಮ ಭಾರತ ದೇಶ. ನಾವು ಯಾಕೆ ಬೇರೆದವ್ರದ್ದು ಮಾತು ಕೇಳ್ಬೇಕು? ನಾವು ಕೇಳಬಾರ್ದು ಅನ್ನೋದೇ ನನ್ನದೊಂದು ಉದ್ದೇಶ. ಇದಿಷ್ಟು ಜನಸಾಮಾನ್ಯರ ಮಾತು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಟರ್ಕಿ ಅಂದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಂತಹ ಟರ್ಕಿಯ ವಿರುದ್ಧ ನಮ್ಮ ಸಮರ ಇರುವಂಥದ್ದು. ಬಾಯ್ಕಟ್ನ ಮಾಡ್ತೀವಿ, ಅಲ್ಲಿಯ ವಸ್ತುಗಳನ್ನು ಯಾವುದೂ ಕೂಡ ನಾವು ಖರೀದಿ ಮಾಡಲ್ಲ ಅನ್ನುವಂತಹ ಮಾತನ್ನು ಜನಸಾಮಾನ್ಯರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.